ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರೈತರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಾಗಾದ್ರೆ ಮಳೆ ಅವಾಂತರಕ್ಕೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದು ಯಾಕೆ? ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಇನ್ನೇನು ಮಳೆ ಹೋಯಿತು ಎನ್ನುವಷ್ಟರಲ್ಲಿ ಮತ್ತೆ ವರ್ಣ ವಕ್ಕರಿಸಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಕಾಫಿ ಬೆಳೆಗಾರರಿಗೆ ಶಾಪವಾದ ಮಳೆಗೆ ನೆಲ ಕಚ್ಚುತ್ತಾ ಇದೆ ಅರೇಬಿಕಾ ಕಾಫಿ. ಕಾಫಿ ಬೆಳೆಗಾರರ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆ ಸ್ವಲ್ಪ ಬಿಡುವು ನೀಡುತ್ತಾದರೂ ಕೂಡ ಮತ್ತೆ ಆಗಾಗ ಸುರಿತಾ ಇದೆ. ಈ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಸುರಿದ ನಿರಂತರ ಮಳೆಗೆ ಬೆಳೆಗಾರರು ಹೈರಾಣಾಗಿದ್ದರು. ಅದರಲ್ಲೂ ಅರೇಬಿಕಾ ಕಾಫಿ ಹಣ್ಣಾಗ್ತಾ ಇದ್ದು ಇದು ಕೊಯ್ಲು ಮಾಡುವಂತಹ ಸಮಯವಾಗಿದೆ. ಇದೀಗ ಮತ್ತೆ ಮಳೆ ಸುರಿತಾ ಇರುವುದು ಕಾಫಿ ಬೆಳೆಗಾರರಿಗೆ ಗಾಯದ ಮೇಲೆ ಮರಿ ಎಳೆದಂತಾಗಿದೆ. ಕಮ್ಮಿನೇ ಆಗ್ತಿದೆ ಈ ವರ್ಷ ಅಂತೂ. ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ. ಇಲ್ಲಿ 220 ಮೇಲಾಗಿದೆ, 220 ಇಂಚಸ್. ಮತ್ತೆ ಜೊತೆಗೆ ಇಲ್ಲಿ ಈ ವರ್ಷ ಏನಾಯ್ತು ಅಂದ್ರೆ ಮೇಲ್ ಶುರುವಾಗಿದ್ದು ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ ಕಾಫಿ ನಮ್ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ಇದು. ಇನ್ನು ಈ ಮಳೆ ಹಿಂಗೆ ಮುಂದುವರೆದರೆ ಅರೇಬಿಕಾ ಮತ್ತು ರೊಬಸ್ಟಾ ಕಾಫಿ ಬೆಳೆಗೆ ಮಾರಕವಾಗಲಿದೆ. ಅರೇಬಿಕಾ ಕಾಫಿ ಈಗಾಗಲೇ ಹಣ್ಣಾಗುತ್ತಾ ಇದ್ದು ಕೆಲವರು ಕಾಫಿ ಕೊಯ್ಲು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ರೊಬಸ್ಟಾ ಕಾಫಿ ಹಣ್ಣಾಗದೇ ಇದ್ರೂ ಮಳೆಗೆ ಮರದಲ್ಲಿಯೇ ಕೊಳೆತು ಉದುರ್ತಾ ಇವೆ. ವರ್ಣ ಇದೇ ರೀತಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಅಂತಿದ್ದಾರೆ ಬೆಳೆಗಾರರು. ವಾಡಿಕೆಗಿಂತ ಈ ಸತಿ 2 ಪಟ್ಟಷ್ಟು ಮಳೆ ಜಾಸ್ತಿ ಆಗಿದೆ. ಜೂನ್ ವರೆಗೇನೆ 60-70 ಇಂಚಷ್ಟು ಮಳೆ ಆಗಿದೆ. ಇವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಉದುರ್ಲಿಕ್ಕೆ. ಇನ್ನು ನೆಕ್ಸ್ಟ್ ಏನು ಸಿಕ್ಕುತ್ತಾ ರೈತರಿಗೆ ಸಿಕ್ಕುತ್ತಾ ಲಾಸ್ಟಿಗೆ ಇಲ್ವಾ ಅಂತ ಹೇಳಿ ಅದು ನೋಡ್ಬೇಕಿನ್ನು. ನಾರ್ಮಲಿ ಒಂದು 60-65 ಇಂಚಿಂದ 80-85 90ವರೆಗೆ ಆಗುತ್ತೆ ಕೆಲವು ಕಡೆ ನಮ್ಮ ಇಲ್ಲಿ. ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ 65 ಮೇಲೆ ಆಗ್ಬಿಟ್ಟಿದೆ. ಇನ್ನದು 150-200 ಇಂಚವರೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಇದು. ಒಟ್ಟಿನಲ್ಲಿ ಕಾಫಿ ಬೆಳೆಗಾರರು ಮಳೆ ನಿಂತರೆ ಸಾಕಪ್ಪ ಸಾಕು ಎಂತಿದ್ದಾರೆ. ಪ್ರತಿದಿನ ಆಕಾಶ ನೋಡುವಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಕಾಫಿ ಬೆಳೆಗಾರರು ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ. ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರೈತರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಾಗಾದ್ರೆ ಮಳೆ ಅವಾಂತರಕ್ಕೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದು ಯಾಕೆ? ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಇನ್ನೇನು ಮಳೆ ಹೋಯಿತು ಎನ್ನುವಷ್ಟರಲ್ಲಿ ಮತ್ತೆ ವರ್ಣ ವಕ್ಕರಿಸಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಕಾಫಿ ಬೆಳೆಗಾರರಿಗೆ ಶಾಪವಾದ ಮಳೆಗೆ ನೆಲ ಕಚ್ಚುತ್ತಾ ಇದೆ ಅರೇಬಿಕಾ ಕಾಫಿ. ಕಾಫಿ ಬೆಳೆಗಾರರ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆ ಸ್ವಲ್ಪ ಬಿಡುವು ನೀಡುತ್ತಾದರೂ ಕೂಡ ಮತ್ತೆ ಆಗಾಗ ಸುರಿತಾ ಇದೆ. ಈ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಸುರಿದ ನಿರಂತರ ಮಳೆಗೆ ಬೆಳೆಗಾರರು ಹೈರಾಣಾಗಿದ್ದರು. ಅದರಲ್ಲೂ ಅರೇಬಿಕಾ ಕಾಫಿ ಹಣ್ಣಾಗ್ತಾ ಇದ್ದು ಇದು ಕೊಯ್ಲು ಮಾಡುವಂತಹ ಸಮಯವಾಗಿದೆ. ಇದೀಗ ಮತ್ತೆ ಮಳೆ ಸುರಿತಾ ಇರುವುದು ಕಾಫಿ ಬೆಳೆಗಾರರಿಗೆ ಗಾಯದ ಮೇಲೆ ಮರಿ ಎಳೆದಂತಾಗಿದೆ. ಕಮ್ಮಿನೇ ಆಗ್ತಿದೆ ಈ ವರ್ಷ ಅಂತೂ. ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ ಇಲ್ಲಿ. 220 ಮೇಲಾಗಿದೆ, 220 ಇಂಚಸ್. ಮತ್ತೆ ಜೊತೆಗೆ ಇಲ್ಲಿ ಈ ವರ್ಷ ಏನಾಯ್ತು ಅಂದ್ರೆ ಮೇಲ್ ಶುರುವಾಗಿದ್ದು ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ ಕಾಫಿ ನಮ್ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ಇದು. ಇನ್ನು ಈ ಮಳೆ ಹಿಂಗೆ ಮುಂದುವರೆದರೆ ಅರೇಬಿಕಾ ಮತ್ತು ರೊಬಸ್ಟಾ ಕಾಫಿ ಬೆಳೆಗೆ ಮಾರಕವಾಗಲಿದೆ. ಅರೇಬಿಕಾ ಕಾಫಿ ಈಗಾಗಲೇ ಹಣ್ಣಾಗುತ್ತಾ ಇದ್ದು ಕೆಲವರು ಕಾಫಿ ಕೊಯ್ಲು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ರೊಬಸ್ಟಾ ಕಾಫಿ ಹಣ್ಣಾಗದೇ ಇದ್ರೂ ಮಳೆಗೆ ಮರದಲ್ಲಿಯೇ ಕೊಳೆತು ಉದುರ್ತಾ ಇವೆ. ವರ್ಣ ಇದೇ ರೀತಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಅಂತಿದ್ದಾರೆ ಬೆಳೆಗಾರರು. ವಾಡಿಕೆಗಿಂತ ಈ ಸತಿ 2 ಪಟ್ಟಷ್ಟು ಮಳೆ ಜಾಸ್ತಿ ಆಗಿದೆ. ಜೂನ್ ವರೆಗೇನೆ 60-70 ಇಂಚಷ್ಟು ಮಳೆ ಆಗಿದೆ. ಇವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಉದುರ್ಲಿಕ್ಕೆ. ಇನ್ನು ನೆಕ್ಸ್ಟ್ ಏನು ಸಿಕ್ಕುತ್ತಾ ರೈತರಿಗೆ ಸಿಕ್ಕುತ್ತಾ ಲಾಸ್ಟಿಗೆ ಇಲ್ವಾ ಅಂತ ಹೇಳಿ ಅದು ನೋಡ್ಬೇಕಿನ್ನು. ನಾರ್ಮಲಿ ಒಂದು 60-65 ಇಂಚಿಂದ 80-85 90ವರೆಗೆ ಆಗುತ್ತೆ ಕೆಲವು ಕಡೆ ನಮ್ಮ ಇಲ್ಲಿ. ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ 65 ಮೇಲೆ ಆಗ್ಬಿಟ್ಟಿದೆ. ಇನ್ನದು 150-200 ಇಂಚವರೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಇದು. ಒಟ್ಟಿನಲ್ಲಿ ಕಾಫಿ ಬೆಳೆಗಾರರು ಮಳೆ ನಿಂತರೆ ಸಾಕಪ್ಪ ಸಾಕು ಎಂತಿದ್ದಾರೆ.
ಪ್ರತಿದಿನ ಆಕಾಶ ನೋಡುವಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಕಾಫಿ ಬೆಳೆಗಾರರು ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರೈತರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಾಗಾದ್ರೆ ಮಳೆ ಅವಾಂತರಕ್ಕೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದು ಯಾಕೆ? ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಇನ್ನೇನು ಮಳೆ ಹೋಯಿತು ಎನ್ನುವಷ್ಟರಲ್ಲಿ ಮತ್ತೆ ವರ್ಣ ವಕ್ಕರಿಸಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಕಾಫಿ ಬೆಳೆಗಾರರಿಗೆ ಶಾಪವಾದ ಮಳೆ. ಮಳೆಗೆ ನೆಲ ಕಚ್ಚುತ್ತಾ ಇದೆ ಅರೇಬಿಕಾ ಕಾಫಿ. ಕಾಫಿ ಬೆಳೆಗಾರರ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆ ಸ್ವಲ್ಪ ಬಿಡುವು ನೀಡುತ್ತಾದರೂ ಕೂಡ ಮತ್ತೆ ಆಗಾಗ ಸುರಿತಾ ಇದೆ. ಈ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಸುರಿದ ನಿರಂತರ ಮಳೆಗೆ ಬೆಳೆಗಾರರು ಹೈರಾಣಾಗಿದ್ದರು. ಅದರಲ್ಲೂ ಅರೇಬಿಕಾ ಕಾಫಿ ಹಣ್ಣಾಗ್ತಾ ಇದ್ದು ಇದು ಕೊಯ್ಲು ಮಾಡುವಂತಹ ಸಮಯವಾಗಿದೆ. ಇದೀಗ ಮತ್ತೆ ಮಳೆ ಸುರಿತಾ ಇರುವುದು ಕಾಫಿ ಬೆಳೆಗಾರರಿಗೆ ಗಾಯದ ಮೇಲೆ ಮರಿ ಎಳೆದಂತಾಗಿದೆ. ಕಮ್ಮಿನೇ ಆಗ್ತಿದೆ ಈ ವರ್ಷ ಅಂತೂ. ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ. ಇಲ್ಲಿ 220 ಮೇಲಾಗಿದೆ, 220 ಇಂಚಸ್. ಮತ್ತೆ ಜೊತೆಗೆ ಇಲ್ಲಿ ಈ ವರ್ಷ ಏನಾಯ್ತು ಅಂದ್ರೆ ಮೇಲ್ ಶುರುವಾಗಿದ್ದು ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ಮ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ಇದು. ಇನ್ನು ಈ ಮಳೆ ಹಿಂಗೆ ಮುಂದುವರೆದರೆ ಅರೇಬಿಕಾ ಮತ್ತು ರೊಬಸ್ಟಾ ಕಾಫಿ ಬೆಳೆಗೆ ಮಾರಕವಾಗಲಿದೆ. ಅರೇಬಿಕಾ ಕಾಫಿ ಈಗಾಗಲೇ ಹಣ್ಣಾಗುತ್ತಾ ಇದ್ದು ಕೆಲವರು ಕಾಫಿ ಕೊಯ್ಲು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ರೊಬಸ್ಟಾ ಕಾಫಿ ಹಣ್ಣಾಗದೇ ಇದ್ರೂ ಮಳೆಗೆ ಮರದಲ್ಲಿಯೇ ಕೊಳೆತು ಉದುರ್ತಾ ಇವೆ. ವರ್ಣ ಇದೇ ರೀತಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಅಂತಿದ್ದಾರೆ ಬೆಳೆಗಾರರು. ವಾಡಿಕೆಗಿಂತ ಈ ಸತಿ 2 ಪಟ್ಟಷ್ಟು ಮಳೆ ಜಾಸ್ತಿ ಆಗಿದೆ. ಜೂನ್ ವರೆಗೇನೆ 60-70 ಇಂಚಷ್ಟು ಮಳೆ ಆಗಿದೆ. ಇವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಉದುರ್ಲಿಕ್ಕೆ. ಇನ್ನು ನೆಕ್ಸ್ಟ್ ಏನು ಸಿಕ್ಕುತ್ತಾ, ರೈತರಿಗೆ ಸಿಕ್ಕುತ್ತಾ ಲಾಸ್ಟಿಗೆ ಇಲ್ವಾ ಅಂತ ಹೇಳಿ ಅದು ನೋಡ್ಬೇಕಿನ್ನು. ನಾರ್ಮಲಿ ಒಂದು 60-65 ಇಂಚಿಂದ 80-85 90ವರೆಗೆ ಆಗುತ್ತೆ ಕೆಲವು ಕಡೆ ನಮ್ಮ ಇಲ್ಲಿ. ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ 65 ಮೇಲೆ ಆಗ್ಬಿಟ್ಟಿದೆ. ಇನ್ನದು 150-200 ಇಂಚ್ವರೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಇದು. ಒಟ್ಟಿನಲ್ಲಿ ಕಾಫಿ ಬೆಳೆಗಾರರು ಮಳೆ ನಿಂತರೆ ಸಾಕಪ್ಪ ಸಾಕು ಎಂದಿದ್ದಾರೆ. ಪ್ರತಿದಿನ ಆಕಾಶ ನೋಡುವಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಕಾಫಿ ಬೆಳೆಗಾರರು ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರೈತರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಾಗಾದ್ರೆ ಮಳೆ ಅವಾಂತರಕ್ಕೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದು ಯಾಕೆ? ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಇನ್ನೇನು ಮಳೆ ಹೋಯಿತು ಎನ್ನುವಷ್ಟರಲ್ಲಿ ಮತ್ತೆ ವರ್ಣ ವಕ್ಕರಿಸಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಕಾಫಿ ಬೆಳೆಗಾರರಿಗೆ ಶಾಪವಾದ ಮಳೆ. ಮಳೆಗೆ ನೆಲ ಕಚ್ಚುತ್ತಾ ಇದೆ ಅರೇಬಿಕಾ ಕಾಫಿ. ಕಾಫಿ ಬೆಳೆಗಾರರ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆ ಸ್ವಲ್ಪ ಬಿಡುವು ನೀಡುತ್ತಾದರೂ ಕೂಡ ಮತ್ತೆ ಆಗಾಗ ಸುರಿತಾ ಇದೆ. ಈ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಸುರಿದ ನಿರಂತರ ಮಳೆಗೆ ಬೆಳೆಗಾರರು ಹೈರಾಣಾಗಿದ್ದರು. ಅದರಲ್ಲೂ ಅರೇಬಿಕಾ ಕಾಫಿ ಹಣ್ಣಾಗ್ತಾ ಇದ್ದು ಇದು ಕೊಯ್ಲು ಮಾಡುವಂತಹ ಸಮಯವಾಗಿದೆ. ಇದೀಗ ಮತ್ತೆ ಮಳೆ ಸುರಿತಾ ಇರುವುದು ಕಾಫಿ ಬೆಳೆಗಾರರಿಗೆ ಗಾಯದ ಮೇಲೆ ಮರಿ ಎಳೆದಂತಾಗಿದೆ. ಕಮ್ಮಿನೇ ಆಗ್ತಿದೆ ಈ ವರ್ಷ ಅಂತೂ. ಹೆವಿ ರೈನ್ಸ್ ಅಂದ್ರೆ ಆಲ್ಮೋಸ್ಟ್ 220 ಮೇಲಾಗಿದೆ ಇಲ್ಲಿ. 220 ಮೇಲಾಗಿದೆ, 220 ಇಂಚಸ್. ಮತ್ತೆ ಜೊತೆಗೆ ಇಲ್ಲಿ ಈ ವರ್ಷ ಏನಾಯ್ತು ಅಂದ್ರೆ ಮೇಲ್ ಶುರುವಾಗಿದ್ದು ಒಂದು ದಿವಸನೂ ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ಮ ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ಇದು. ಇನ್ನು ಈ ಮಳೆ ಹಿಂಗೆ ಮುಂದುವರೆದರೆ ಅರೇಬಿಕಾ ಮತ್ತು ರೊಬಸ್ಟಾ ಕಾಫಿ ಬೆಳೆಗೆ ಮಾರಕವಾಗಲಿದೆ. ಅರೇಬಿಕಾ ಕಾಫಿ ಈಗಾಗಲೇ ಹಣ್ಣಾಗುತ್ತಾ ಇದ್ದು ಕೆಲವರು ಕಾಫಿ ಕೊಯ್ಲು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ರೊಬಸ್ಟಾ ಕಾಫಿ ಹಣ್ಣಾಗದೇ ಇದ್ರೂ ಮಳೆಗೆ ಮರದಲ್ಲಿಯೇ ಕೊಳೆತು ಉದುರ್ತಾ ಇವೆ. ವರ್ಣ ಇದೇ ರೀತಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಅಂತಿದ್ದಾರೆ ಬೆಳೆಗಾರರು. ವಾಡಿಕೆಗಿಂತ ಈ ಸತಿ 2 ಪಟ್ಟಷ್ಟು ಮಳೆ ಜಾಸ್ತಿ ಆಗಿದೆ. ಜೂನ್ ವರೆಗೇನೆ 60-70 ಇಂಚಷ್ಟು ಮಳೆ ಆಗಿದೆ. ಇವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಉದುರ್ಲಿಕ್ಕೆ. ಇನ್ನು ನೆಕ್ಸ್ಟ್ ಏನು ಸಿಕ್ಕುತ್ತಾ, ರೈತರಿಗೆ ಸಿಕ್ಕುತ್ತಾ ಲಾಸ್ಟಿಗೆ ಇಲ್ವಾ ಅಂತ ಹೇಳಿ ಅದು ನೋಡ್ಬೇಕಿನ್ನು. ನಾರ್ಮಲಿ ಒಂದು 60-65 ಇಂಚಿಂದ 80-85 90ವರೆಗೆ ಆಗುತ್ತೆ ಕೆಲವು ಕಡೆ ನಮ್ಮ ಇಲ್ಲಿ. ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ 65 ಮೇಲೆ ಆಗ್ಬಿಟ್ಟಿದೆ.
ಇನ್ನದು 150 200 ಇಂಚ್ವರೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಇದು. ಒಟ್ನಲ್ಲಿ ಕಾಫಿ ಬೆಳೆಗಾರರು ಮಳೆ ನಿಂತರೆ ಸಾಕಪ್ಪ ಸಾಕು ಎಂತಿದ್ದಾರೆ. ಪ್ರತಿದಿನ ಆಕಾಶ ನೋಡುವಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಕಾಫಿ ಬೆಳೆಗಾರರು ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ.